ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 22 ಮಾರ್ಚ್ 2021ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಪ್ರಶ್ನೆಗಳು 25 10 ಸೆಕೆಂಡ್ ಕಾಲಾವಕಾಶ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆಗಳಿರ್ತವೆ. 22/3/2021ರ ಸರಣಿ. ಈ ವಿಡಿಯೋದ ಐ ಬಟನ್ ಕ್ಲಿಕ್ ಮಾಡಿ, ಬಲಭಾಗದ ಮೇಲ್ಗಡೆ ಐ ಬಟನ್ ಇರ್ತದೆ ಅಥವಾ ವಿಡಿಯೋದ ಕೊನೆಯಲ್ಲಿ ಒಂದು ಪ್ಲೇ ಲಿಸ್ಟ್ ಇರ್ತದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ಇರ್ತದೆ, ಅದನ್ನ ಚೆಕ್ ಮಾಡಿದ್ರೆ ಇನ್ನಿತರ ಎಲ್ಲ ಸರಣಿಗಳನ್ನು ನೀವು ನೋಡ್ಬೋದು. ಟೆಲಿಗ್ರಾಮ್ಗೆ ಫಾಲೋ ಮಾಡಿದ್ರೆ ಈ ಒಂದು ಹ್ಯಾಂಡಲ್ಸ್ ಏನಿದೆ, ಈ ಒಂದು ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನೀವು ಅದರ ನೋಟ್ಸ್ಗಳನ್ನ ಪಡ್ಕೋಬಹುದು. ರಿವಿಷನ್ಸ್ ಮಾಡೋಣ. ನೆನ್ನೆ ಕ್ವಶನ್ಸ್ದು ಆಫ್ರಿಕಾದ ಅತಿ ಎತ್ತರವಾದ ಪರ್ವತವಾದ ಕಿಲಿಮಂಜಾರೋ ಪರ್ವತವನ್ನ ಏರಿದಂತಹ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ವಿರಾಟ್ ಚಂದ್ರ. ಮಿಷನ್ ಗ್ರಾಮೋದಯ ಎನ್ನೋ ಯೋಜನೆಯನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದು ಮಧ್ಯಪ್ರದೇಶದಲ್ಲಿ. ಎನ್ಪಿಸಿಐ ಇತ್ತೀಚೆಗೆ ಪ್ರಕಟ ಮಾಡಿದಂಥ ವರದಿ ಪ್ರಕಾರ ಫೆಬ್ರವರಿಯಲ್ಲಿ UPI ಪ್ಲಾಟ್ಫಾರ್ಮ್ನಲ್ಲಿ ಯಾವ ಬ್ಯಾಂಕು ಹೆಚ್ಚು ವಹಿವಾಟನ್ನು ನಡೆಸಿತ್ತು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇತ್ತೀಚೆಗೆ ಬಿಡುಗಡೆಯಾದಂತಹ ಹುರೂನ್ ಇಂಡಿಯಾ ವೆಲ್ತ್ ವರದಿ 2020ರ ಪ್ರಕಾರ ಭಾರತದ ಗರಿಷ್ಠ ಮಿಲೇನಿಯರ್ಗಳ ಇರ್ತಕ್ಕಂಥ ನಗರ ಮುಂಬೈ. ಕ್ಲೌಡ್ ಆಧಾರಿತ 5G ರೇಡಿಯೋ ಪರಿಹಾರಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಜೊತೆ ಪಾಲುದಾರಿಕೆಯನ್ನು ಮಾಡ್ಕೊಂಡಂತಹ ಕಂಪನಿ ನೋಕಿಯಾ. ಇದನ್ನೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಈ ಒಂದು ಹ್ಯಾಂಡಲ್ @SPK ಕನ್ನಡ ಅನ್ನೋ ಹ್ಯಾಂಡಲ್ ಫಾಲೋ ಮಾಡಿ ಪಡ್ಕೋಬಹುದು. ಇತ್ತೀಚೆಗೆ ಮೂಡೀಸ್ ವರದಿ ಪ್ರಕಾರ ಭಾರತದ GDP 2021ರಲ್ಲಿ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ 12%. ಪರಿಷ್ಕೃತ ISA ಫ್ರೇಮ್ವರ್ಕ್ ಒಪ್ಪಂದದಡಿ ಇಟಲಿ ದೇಶ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಇತ್ತೀಚೆಗೆ ಸಹಿ ಹಾಕಿರ್ತದೆ. ಸ್ಯಾಮ್ಸಂಗ್ ಇಂಡಿಯಾ ದೆಹಲಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಸ್ಯಾಮ್ಸಂಗ್ ಇನ್ನೋವೇಷನ್ ಲ್ಯಾಬ್ ಅನ್ನ ಸ್ಥಾಪನೆ ಮಾಡುತ್ತೆ. ಕ್ರಿಪ್ಟೋ ಕರೆನ್ಸಿಯನ್ನು ನಿಷೇಧಿಸುವಂತಹ ಕಾನೂನನ್ನ ಭಾರತದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅತಿ ಶೀಘ್ರದಲ್ಲೇ ನಿಷೇಧ ಆಗೋ ಸಾಧ್ಯತೆಗಳಿದೆ. ಸೊ ಇವತ್ತಿನ ಪ್ರಮುಖವಾದ ವಿಚಾರಗಳನ್ನು ಶುರು ಮಾಡೋದಕ್ಕೂ ಮುಂಚೆ, ಅಂದ್ರೆ MCQs ನ ಶುರು ಮಾಡೋದಕ್ಕೂ ಮುಂಚೆ ಪ್ರಮುಖವಾದ 2 ವಿಷಯಗಳಿದೆ. ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ, ಮಾರ್ಚ್ 22ನೇ ತಾರೀಕು ಪ್ರತಿ ವರ್ಷ ಆಚರಿಸ್ತೀವಿ. ನೀರಿನ ಬಳಕೆ, ಉಳಿಕೆ, ಅದರ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕು ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ವಿಶ್ವ ಜಲ ದಿನವನ್ನು ಆಚರಿಸ್ತೀವಿ. 1993ರಲ್ಲಿ ಬ್ರೆಜಿಲ್ನ ರಿಯೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮಾವೇಶದಲ್ಲಿ ಜಲ ಸಂರಕ್ಷಣೆಯ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಯಿತು ಹಾಗೂ ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿನವನ್ನು ಆಚರಣೆ ಮಾಡೋದಾಗಿ ನಿರ್ಧಾರ ಮಾಡಲಾಯಿತು. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಇರ್ತದೆ. ವ್ಯಾಲ್ಯೂವಿಂಗ್ ವಾಟರ್, ಜಲ ಮೌಲ್ಯವನ್ನ ಗೌರವಿಸಿ ಎನ್ನುವುದು 2021ರ ಥೀಮ್ ಆಗಿರುತ್ತೆ. ಇಲ್ಲಿರ್ತಕ್ಕಂಥ 2 ಇನ್ಫಾರ್ಮೇಶನ್ಸ್ ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಆಗಿರುತ್ತೆ. ನೆನ್ನೆ ವಿಡಿಯೋದ ಎಕ್ಸ್ಪ್ಲನೇಷನ್ಸ್. ದ US consult honored Tamil Nadu based anti-caste activist and human rights defender ಕೌಸಲ್ಯ ಶಂಕರ್. ನಿನ್ನೆ ಒಂದು ಪ್ರಶ್ನೆಯಲ್ಲಿ ಕೌಸಲ್ಯ ಶಂಕರ್ ಬಗ್ಗೆ ಹೇಳಿದ್ದೆ. ಅವರಿಗೆ ಇಂಟರ್ನ್ಯಾಷನಲ್ ವುಮೆನ್ ಆಫ್ ಕರೇಜ್ ಅನ್ನೋ ಪುರಸ್ಕಾರವನ್ನ US ಅಲ್ಲಿ ಕೊಡಲಾಗಿದೆ. ಇವರು ತಮಿಳುನಾಡು ಮೂಲದವರು. ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಒಂದು IWOC ಅಂದ್ರೆ ಇಂಟರ್ನ್ಯಾಷನಲ್ ವುಮೆನ್ ಆಫ್ ಕರೇಜ್ ಅಂತ, ಅದೊಂದು ಅವಾರ್ಡ್ ಏನಪ್ಪಾ ಅಂದ್ರೆ ಇಟ್ಸ್ ಅ ಸರ್ಟಿಫಿಕೇಶನ್ ಆಫ್ ನಾಮಿನೇಷನ್ was handed over by the US Consul General in Chennai, Udit Ravin, at the event Courageous Women Inspire a Better World. ಈ ಒಂದು ಈವೆಂಟ್ ನಲ್ಲಿ US ನ ಕನ್ಸಲ್ ಜನರಲ್ ಈ ಒಂದು ಅವಾರ್ಡ್ ಅನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ತಮಿಳುನಾಡು ಬಗ್ಗೆ ಮಾಹಿತಿ ಇರೋದ್ರಿಂದ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಆಗಿ ತಮಿಳುನಾಡು ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿಗಳು, ಬನ್ವಾರಿಲಾಲ್ ಪುರೋಹಿತ್ ಗವರ್ನರ್ ಅವರು. 2 ಪ್ರಮುಖವಾದಂತಹ ರಿಸರ್ವೇಶನ್ಸ್ ಇದು ಬರ್ತವೆ. ಟೈಗರ್ ರಿಸರ್ವ್ ಒಂದು ಬರ್ತದೆ, ಸತ್ಯಮಂಗಳಂ ಟೈಗರ್ ರಿಸರ್ವ್ ತಮಿಳುನಾಡಲ್ಲಿ ಕಂಡು ಬರ್ತದೆ. ಹಾಗೆ ಕಾಲ್ಕಡ್ ಮಧುರೈ ಟೈಗರ್ ರಿಸರ್ವ್ ಅಂತ KMTR ಅಂತ ಕರಿತೀವಿ. STR ಅಂಡ್ KMTR 2 ಇಂಪಾರ್ಟೆಂಟ್ ಆಗಿರುವಂತಹ ಟೈಗರ್ ರಿಸರ್ವ್ಸ್ಗಳು ತಮಿಳುನಾಡಲ್ಲಿ ಕಂಡು ಬರ್ತವೆ. ಈ ಅವಾರ್ಡ್ ಪಡ್ಕೊಂಡಂತವ್ರು, ಅವಾರ್ಡ್ ಯಾವ ದೇಶದಲ್ಲಿ ಕೊಡ್ತಾರೆ, ಯಾರು ಕೊಟ್ಟರು, ಪಡೆದುಕೊಂಡಂತವ್ರ ಹೆಸರು, ಅವರು ಯಾವ ರಾಜ್ಯದವರು, ಇಷ್ಟು ಕೂಡ ಇಂಪಾರ್ಟೆಂಟ್. ಮುಂಬರುವ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್, ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ಮನೋಜ್ ಸಿನ್ಹಾ ಅನೌನ್ಸ್ ದ ಲಾಂಚ್ ಆಫ್ ಸೂಪರ್ 75 ಸ್ಕಾಲರ್ಶಿಪ್ ಸ್ಕೀಮ್. ಮುಂಬರುವ ಪರೀಕ್ಷೆಗಳಲ್ಲಿ ನಿಮ್ಗೆ ಕೇಳ್ಬೋದು ಸೂಪರ್ 75 ಸ್ಕಾಲರ್ಶಿಪ್ ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ UT ಅಥವಾ ಸ್ಟೇಟ್ ಯಾವುದು ಅಂತ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೂಪರ್ 75 ಸ್ಕಾಲರ್ಶಿಪ್ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿದೆ. ಅದನ್ನು ಲಾಂಚ್ ಮಾಡಿದವರು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು. ಜಮ್ಮು ಮತ್ತು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ, ಇಷ್ಟು ಗೊತ್ತಿರಲಿ. ಏನಕ್ಕೆ? ಟು ಸಪೋರ್ಟ್ ದ ಎಜುಕೇಶನ್ ಆಫ್ ಮೆರಿಟೋರಿಯಸ್ ಗರ್ಲ್ಸ್ ಫ್ರಮ್ ದ ಪೂರ್ ಫ್ಯಾಮಿಲಿ so that they can excel in streams like medicine, engineering, IIT and humanity and to contribute the nation building. ಈ ಒಂದು ಕಾರಣಕ್ಕೆ
ಬಡ ಕುಟುಂಬದಲ್ಲಿರ್ತಕ್ಕಂತಹ ಮಹಿಳೆಯರು ಈ ಒಂದು ಅನುಕೂಲವನ್ನು ಪಡ್ಕೊಳ್ಳಿ ಅಂತೇಳಿ ಸೂಪರ್ 75 ಸ್ಕಾಲರ್ಶಿಪ್ ಸ್ಕೀಮನ್ನು ಜಮ್ಮು ಕಾಶ್ಮೀರದಲ್ಲಿ ಜಾರಿಗೆ ತರಲಾಗಿದೆ. ಜಮ್ಮು ಕಾಶ್ಮೀರ ಬಗ್ಗೆ ಬಂದರೆ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ವೈಲ್ಡ್ ಲೈಫ್ ಸೆಂಚುರಿಗಳ ಬಗ್ಗೆ ಎಕ್ಸಾಮಲ್ಲಿ ಇತ್ತೀಚೆಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. 2 ವೈಲ್ಡ್ ಲೈಫ್ ಸೆಂಚುರಿಗಳು ರಾಜ್ಪರಿಯನ್ ಮತ್ತು ಹಿರಾಪೋರ ಎರಡೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ವೈಲ್ಡ್ ಲೈಫ್ ಸೆಂಚುರಿಗಳು, ಹಾಗೂ ದಾಚಿಗಾಮ್ ಹಾಗೂ ಸಲೀಂ ಅಲಿ ಮತ್ತು ದಾಚಿಗಾಮ್ ಎರಡು ನ್ಯಾಷನಲ್ ಪಾರ್ಕ್ಗಳು. ಇವೆರಡರ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಪಾರ್ಟೆಂಟ್, ಇದು ನೋಡ್ಕೊಂಡಿರಿ. ಜೊತೆಗೆ ಈ ಒಂದು ಸ್ಕೀಮ್ ಬಗ್ಗೆನೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇದೆ, ನೋಡ್ಕೊಂಡಿರಿ. ಇವಾಗ MCQs ಬರೋಣ. ಇವತ್ತಿನ ಪ್ರಶ್ನೆ ಮತ್ತು ಉತ್ತರಗಳು. ವಿಶ್ವಸಂಸ್ಥೆಯ ಫ್ರೆಂಚ್ ಭಾಷಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ವೆನ್ ಇಸ್ ಯುನೈಟೆಡ್ ನೇಷನ್ಸ್ ಫ್ರೆಂಚ್ ಲ್ಯಾಂಗ್ವೇಜ್ ಡೇ ಸೆಲೆಬ್ರೇಟೆಡ್? ಮಾರ್ಚ್ 20ನೇ ತಾರೀಕು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ವಿಶ್ವಸಂಸ್ಥೆಯ ಫ್ರೆಂಚ್ ಭಾಷಾ ದಿನ ಅಂತ ವಾರ್ಷಿಕವಾಗಿ ಮಾರ್ಚ್ 20ನೇ ತಾರೀಕು ಆಚರಣೆ ಮಾಡ್ತೀವಿ. ಬಹುಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಚರಿಸೋದಕ್ಕೆ ಮತ್ತು ಸಂಘಟನೆ ಮಾಡೋದಕ್ಕೆ ಎಲ್ಲ 6 ಅಧಿಕೃತ ಭಾಷೆಗಳ ಸಮಾನ ಬಳಕೆಯನ್ನು ಉತ್ತೇಜನ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಸಾಮಾಜಿಕ ಮಾಹಿತಿ ಇಲಾಖೆ 2010ರಲ್ಲಿ ಸ್ಥಾಪನೆ ಮಾಡಲಾಗಿರ್ತದೆ. ನಿಮಗೆಲ್ಲ ಗೊತ್ತಿರೋಂಗೆ 6 ಭಾಷೆಗಳನ್ನು ನಾವು ವಿಶ್ವಸಂಸ್ಥೆಯಲ್ಲಿ ಬಳಸ್ತೀವಿ. ಅದರಲ್ಲಿ ಫ್ರೆಂಚ್ ಕೂಡ ಒಂದು. ಹಾಗಾಗಿ ವಿಶ್ವಸಂಸ್ಥೆಯ ಫ್ರೆಂಚ್ ಭಾಷಾ ದಿನ ಅಂತ ಮಾರ್ಚ್ 20ನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಯಾವ ನದಿಯ ಮೇಲೆ ವಿಶ್ವದ ಅತಿ ಎತ್ತರವಾದ ಕಮಾನು ಸೇತುವೆಯನ್ನು ನಿರ್ಮಿಸಲಾಗುತ್ತದೆ? ರೀಸೆಂಟ್ಲಿ ಆನ್ ವಿಚ್ ರಿವರ್ ಇನ್ ಇಂಡಿಯಾ ಇಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಆರ್ಕ್ ಬ್ರಿಡ್ಜ್ ಬೀಯಿಂಗ್ ಬಿಲ್ಟ್? ಸರಿಯಾದ ಉತ್ತರ ಚೆನಾಬ್ ನದಿ. ಚೆನಾಬ್ ಸೇತುವೆ ಭಾರತದ ರೈಲ್ವೆ, ಉಕ್ಕು ಮತ್ತು ಕಾಂಕ್ರೀಟ್ ಕಮಾನು ಸೇತುವೆಯಾಗಿದ್ದು ಭಾರತದ ಜಮ್ಮು ಕಾಶ್ಮೀರ ರಿಯಾಸಿ ಜಿಲ್ಲೆಯಲ್ಲಿ ಬಕ್ಕುಲ್ ಮತ್ತು ಕೌರಿ ನಡುವೆ ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂಥದ್ದು. ಈ ಸೇತುವೆ ಚಿನಾಬ್ ನದಿಯಿಂದ ಸುಮಾರು 350 ಮೀಟರ್ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದ್ದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಲಿದೆ. ಯಾವ ಬ್ಯಾಂಕು ತನ್ನ ಕ್ರೆಡಿಟ್ ಕಾರ್ಡ್ ವ್ಯವಹಾರವನ್ನು ನಿರ್ವಹಿಸಲು ಅಂಗಸಂಸ್ಥೆಯನ್ನು ಸ್ಥಾಪಿಸಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ಸೆಟ್ ಅಪ್ ಎ ಸಬ್ಸಿಡರಿ ಟು ಮ್ಯಾನೇಜ್ ಇಟ್ಸ್ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್? ಸರಿಯಾದಂಥ ಉತ್ತರ PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇತ್ತೀಚೆಗೆ ಮೊದಲ ಉನ್ನತ ಮಟ್ಟದ US ಚೀನಾ ಸಭೆ ಎಲ್ಲಿಂದ ಪ್ರಾರಂಭವಾಗಿದೆ? ವೇರ್ ಇಸ್ ದ ಫಸ್ಟ್ ಹೈ ಲೆವೆಲ್ US ಚೈನಾ ಮೀಟಿಂಗ್ ಸ್ಟಾರ್ಟೆಡ್ ರೀಸೆಂಟ್ಲಿ? ಆಲಸ್ಕಾ. ಬಿಡನ್ ಆಡಳಿತದ ಮೊದಲ ಉನ್ನತ ಮಟ್ಟದ ಅಮೆರಿಕ ಮತ್ತು ಚೀನಾ ಮಾತುಕತೆಗಳು ಉಭಯ ದೇಶಗಳು ಮಾತುಕತೆಗಳಿರ್ತವೆ. ಆ ಸಂದರ್ಭದಲ್ಲಿ ಈ ಒಂದು ಮೊಟ್ಟ ಮೊದಲ ಉನ್ನತ ಮಟ್ಟದ ಚೀನಾ ಮತ್ತು ಅಮೆರಿಕದ ಸಭೆ ಪ್ರಾರಂಭ ಆಗಿರುತ್ತದೆ ಆಲಸ್ಕಾ ಅನ್ನೋ ಒಂದು ಸ್ಥಳದಲ್ಲಿ. ಇತ್ತೀಚೆಗೆ ಭಾರತ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಜಂಟಿ ಆಯೋಗವನ್ನು ಸ್ಥಾಪನೆ ಮಾಡಿದಂಥ ದೇಶ ಅಥವಾ ಘೋಷಣೆ ಮಾಡಿದಂಥ ದೇಶ ಯಾವುದು? ರೀಸೆಂಟ್ಲಿ ಇಂಡಿಯಾ ಅಂಡ್ ವಿಚ್ ಕಂಟ್ರಿ ಹ್ಯಾಸ್ ಅನೌನ್ಸ್ ಟು ಸೆಟ್ ಅಪ್ ಎ ಜಾಯಿಂಟ್ ಕಮಿಷನ್ ಟು ಸ್ಟ್ರೆಂಥನ್ ಬಯಲ್ಯಾಟರಲ್ ರಿಲೇಷನ್? ಕುವೈತ್. ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಇತ್ತೀಚಿನ ವರದಿ ಪ್ರಕಾರ ಭಾರತದ ಅರಣ್ಯ ಪ್ರದೇಶವು ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್, ದ ಫಾರೆಸ್ಟ್ ಏರಿಯಾ ಆಫ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ಡ್ ಬೈ ವಾಟ್ ಪರ್ಸೆಂಟೇಜ್? ಇಂಪಾರ್ಟೆಂಟ್ ಕ್ವಶನ್ ಇದು. 24.56%. ಈ ಒಂದು ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಕೇಳೋ ಸಾಧ್ಯತೆಗಳಿರ್ತವೆ. 24.56% ರೀಸೆಂಟ್ ಆಗಿ ಭಾರತದಲ್ಲಿ ಅರಣ್ಯ ಪ್ರದೇಶ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಒಟ್ಟು ಅರಣ್ಯ ಮತ್ತು ಮರಗಳ ಹೊದಿಕೆ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಶೇಕಡ 24.56 ಪಟ್ಟು ಏರಿದೆ ಅಂತ ತಿಳಿಸಲಾಗಿದೆ. ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವರಾದಂಥ ಪ್ರಕಾಶ್ ಜಾವಡೇಕರ್ ಅವರು ನವದೆಹಲಿಯಲ್ಲಿ ದ್ವೈವಾರ್ಷಿಕ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ರು, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ. ಅದರಲ್ಲಿ ಈ ಒಂದು ಅಂಶವನ್ನ ತಿಳಿಸಲಾಗಿರ್ತದೆ. ಇತ್ತೀಚೆಗೆ ಮಾರುಕಟ್ಟೆ 4ನೇ ಬಾರಿಗೆ ಮಾರ್ಕ್ ರುಟ್ಟೆ ಅಂತ ಇದು. ಇತ್ತೀಚೆಗೆ ಮಾರ್ಕ್ ರುಟ್ಟೆ 4ನೇ ಬಾರಿಗೆ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ? ರೀಸೆಂಟ್ಲಿ ಮಾರ್ಕ್ ರುಟ್ಟೆ ಹ್ಯಾಸ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಫಾರ್ ದ 4th ಟೈಮ್? ಸರಿಯಾದಂಥ ಉತ್ತರ ನೆದರ್ಲ್ಯಾಂಡ್ಸ್. ಮಾರ್ಚ್ 17ನೇ ತಾರೀಕಿಗೆ ಒಂದು ಎಲೆಕ್ಷನ್ ನಡೆದಿರ್ತದೆ. ಸೊ ಆ ಒಂದು ಎಲೆಕ್ಷನ್ ನಲ್ಲಿ ಸತತ 4ನೇ ಬಾರಿಗೆ ಮಾರ್ಕ್ ರುಟ್ಟೆ ಅವರು ನೆದರ್ಲ್ಯಾಂಡ್ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಇತ್ತೀಚೆಗೆ ಯಾವ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಶಮ್ಲಾಜಿ ವಿಷ್ಣು ದೇವಾಲಯ ಟ್ರಸ್ಟ್ ಸಣ್ಣ ಬಟ್ಟೆಗಳನ್ನು ಧರಿಸಿ ಬರುವವರನ್ನ ನಿಷೇಧಿಸಿದೆ? ರೀಸೆಂಟ್ಲಿ ದ ಫೇಮಸ್ ರಿಲಿಜಿಯಸ್ ಪ್ಲೇಸ್ ಆಫ್ ವಿಚ್ ಸ್ಟೇಟ್ ಶಮ್ಲಾಜಿ ವಿಷ್ಣು ಟೆಂಪಲ್ ಟ್ರಸ್ಟ್ ಹ್ಯಾಸ್ ಬ್ಯಾನ್ಡ್ ದೋಸ್ ಹೂ ಕಮ್ ವೇರಿಂಗ್ ಸ್ಮಾಲ್ ಕ್ಲಾತ್ಸ್? ಸರಿಯಾದ ಉತ್ತರ ಗುಜರಾತ್.
ಇತ್ತೀಚೆಗೆ ಬಿಡುಗಡೆಯಾದಂತಹ ವಿಶ್ವ ಸಂತೋಷ ವರದಿ ಪ್ರಕಾರ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಈ ವರ್ಷದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ನೀವು ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಇದನ್ನು ನಿರೀಕ್ಷೆ ಮಾಡಬಹುದು. PCPSI ಮುಂಬರುವಂತಹ KPSC ಗ್ರೂಪ್ ಸಿ ಯಾವುದೇ ಒಂದು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೆ. ಸರಿಯಾದ ಉತ್ತರ ಫಿನ್ಲ್ಯಾಂಡ್. 11ನೇ ಹಾಕಿ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನ ಗೆದ್ದಂತವ್ರು ಯಾರು? ಹೂ ಹ್ಯಾಸ್ ವಾನ್ 11th ಹಾಕಿ ವುಮೆನ್ ನ್ಯಾಷನಲ್ ಚಾಂಪಿಯನ್ಶಿಪ್? ಸರಿಯಾದ ಉತ್ತರ ಹರಿಯಾಣ. ಇತ್ತೀಚೆಗೆ ನಿಯೋ ಗ್ರೋತ್ ಕಂಪನಿಯು ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಿಸಿದೆ? ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಬೈ ದ ನಿಯೋ ಗ್ರೋತ್ ಕಂಪನಿ ಆಸ್ ಇಟ್ಸ್ ಬ್ರ್ಯಾಂಡ್ ಅಂಬಾಸಿಡರ್? ಕ್ರಿಕೆಟಿಗರಾದಂಥ ಅಜಿಂಕ್ಯ ರಹಾನೆ. ಭಾರತ ತನ್ನ ರಾಯಭಾರ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಭಾರತ ಅಟ್ 75 ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಿದೆ? ಇನ್ ವಿಚ್ ಕಂಟ್ರಿ ಹ್ಯಾಸ್ ಇಂಡಿಯಾ ಲಾಂಚ್ಡ್ ದ ಫೆಸ್ಟಿವಲ್ ಆಫ್ ಇಂಡಿಪೆಂಡೆನ್ಸ್ ಕಾಲ್ಡ್ ಇಂಡಿಯಾ ಅಟ್ 75 ಅಟ್ ಇಟ್ಸ್ ಎಂಬೆಸಿ? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಇಂಪಾರ್ಟೆಂಟ್ ಕ್ವಶನ್ ಇದು. 9,000 T20 ರನ್ಗಳನ್ನು ಗಳಿಸಿದಂತ ಎರಡನೇ ಭಾರತೀಯ ಆಟಗಾರ ಯಾರು? ಹೂ ಹ್ಯಾಸ್ ಬಿಕಮ್ ದ ಸೆಕೆಂಡ್ ಇಂಡಿಯನ್ ಪ್ಲೇಯರ್ ಟು ರೀಚ್ 9,000 T20 ರನ್ಸ್? ರೋಹಿತ್ ಶರ್ಮಾ. ಅಖಿಲ ಭಾರತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ತಲುಪಿದಂತ ಅತ್ಯಂತ ಕಿರಿಯ ಭಾರತೀಯ ಯಾರು? ಸರಿಯಾದಂತ ಉತ್ತರ ಪ್ರಣಯ್ HS ಅವರು. ಆಪ್ಷನ್ 2. ಇತ್ತೀಚೆಗೆ UNCTAD ರಿಪೋರ್ಟ್ ಈ ಒಂದು ವರದಿ ಪ್ರಕಾರ 2021ರಲ್ಲಿ ಭಾರತದ GDP ದರ ಎಷ್ಟು ಬೆಳೆಯುತ್ತದೆ? ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್ ಆಫ್ UNCTAD, ಅಟ್ ವಾಟ್ ರೇಟ್ ವಿಲ್ ಇಂಡಿಯಾಸ್ GDP ಗ್ರೋ ಇನ್ 2021? ಸರಿಯಾದ ಉತ್ತರ 5%. ಪ್ರಿಟ್ಜ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನ ಹೊಂದಿದೆ? ಸಾಹಿತ್ಯ, ಪತ್ರಿಕೋದ್ಯಮ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ? ವಾಸ್ತುಶಿಲ್ಪ. ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ. SOFR ಅಂತ ಹೇಳಿದ್ರೆ ಸೆಕ್ಯೂರ್ಡ್ ಓವರ್ನೈಟ್ ಫೈನಾನ್ಸ್ ರೇಟ್ ಅಂತ. ಇದರೊಂದಿಗೆ ಸಾಲ ದೊರೆಯುವ ಒಪ್ಪಂದವನ್ನ ಭಾರತ ಯಾವ ಬ್ಯಾಂಕ್ನೊಂದಿಗೆ ಹೊಂದಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ. IBSA ಮಹಿಳಾ ವೇದಿಕೆ ಸಭೆ ಎಲ್ಲಿ ನಡೆಯಿತು? ವೇರ್ ವಾಸ್ ದ IBSA ಅಂದ್ರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಅಂತ ವುಮೆನ್ಸ್ ಫಾರಂ ಮೀಟಿಂಗ್ ಹೆಲ್ಡ್. ಈ ಸಲ ಅದನ್ನ ವರ್ಚುವಲ್ ಮೋಡಲ್ ಮಾಡಲಾಗಿದೆ. ಯಾವುದೇ ಒಂದು ದೇಶದಲ್ಲಿ ಹೋಸ್ಟ್ ಮಾಡಲಾಗಿಲ್ಲ. ಸದ್ಯಕ್ಕೆ ಭಾರತ ಈ ಒಂದು ವೇದಿಕೆಯನ್ನು ಹೊಂದಿರುತ್ತದೆ. ಈ ಬಾರಿ ಕೋವಿಡ್ ಇರೋ ಕಾರಣದಿಂದ ವರ್ಚುವಲ್ ಮೋಡ್ ನಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಲಾಗಿರ್ತದೆ. ಯಾವ ಯೋಜನೆಯಡಿ CSIR ಹಿಂದೂ ಮಹಾಸಾಗರದಲ್ಲಿ ಆನುವಂಶಿಕ ವೈವಿಧ್ಯತೆಯನ್ನು ನಕ್ಷೆ ಮಾಡಲು ಸಿದ್ಧವಾಗಿದೆ? ಅಂಡರ್ ವಿಚ್ ಪ್ರಾಜೆಕ್ಟ್ CSIR is set to map genetic diversity in the Indian Ocean? ಸರಿಯಾದ ಉತ್ತರ ಪ್ರಾಜೆಕ್ಟ್ ಟ್ರೇಸ್ ಬಯೋಮಿ. ಆಪ್ಷನ್ 3. ಕಾಮೆಂಟ್ ಸೆಕ್ಷನ್ಗೆ ಹೋಗಿ CSIR ನ ವಿಸ್ತೃತ ರೂಪವನ್ನು ಬರೀರಿ. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ ಕೋಯಾಲಿಷನ್ ಫಾರ್ ಡಿಸಾಸ್ಟರ್ ರಿಸೈಲೆಂಟ್ ಇನ್ಫ್ರಾಸ್ಟ್ರಕ್ಚರ್ CDRI ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ. ನವದೆಹಲಿಯಲ್ಲಿ ಕಂಡುಬರುತ್ತೆ. ವಿಶ್ವದ ಸ್ಥಳೀಯ ಜನರ ರಾಜ್ಯ ವರದಿಯನ್ನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ವಿಚ್ ಇನ್ಸ್ಟಿಟ್ಯೂಷನ್ ಪಬ್ಲಿಷಸ್ ದ ಸ್ಟೇಟ್ ಆಫ್ ವರ್ಲ್ಡ್ಸ್ ಇಂಡಿಜಿನಿಯಸ್ ಪೀಪಲ್ಸ್ ರಿಪೋರ್ಟ್? ಸರಿಯಾದ ಉತ್ತರ ವಿಶ್ವಸಂಸ್ಥೆ. ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗ ರಫ್ತು ನಿಗಮ ಎಲ್ಲಿ ಕಂಡುಬರುತ್ತದೆ? ವೇರ್ ಇಸ್ ದ ಹ್ಯಾಂಡಿಕ್ರಾಫ್ಟ್ ಅಂಡ್ ಹ್ಯಾಂಡ್ಲೂಮ್ ಎಕ್ಸ್ಪರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲೊಕೇಟೆಡ್? ಉತ್ತರ ಪ್ರದೇಶ. ಪಕ್ಷಾಂತರ ವಿರೋಧಿ ಕಾನೂನು ಎಂದು ಕರೆಯಲ್ಪಡುವ 10ನೇ ವೇಳಾಪಟ್ಟಿಯನ್ನು ಸಂವಿಧಾನದಲ್ಲಿ ಯಾವ ವರ್ಷದಲ್ಲಿ ಸೇರಿಸಲಾಗಿದೆ? ದ 10th schedule known as anti-defection law was added in the constitution in which year? 1985. ವೈದ್ಯಕೀಯ ಗರ್ಭಧಾರಣೆ ಮಸೂದೆ 2020 ಪ್ರಕಾರ ವಿಶೇಷ ವರ್ಗದ ಮಹಿಳೆಯರಿಗೆ ಗರ್ಭಪಾತವನ್ನ
ಅನುಮತಿಸುವ ಮೇಲಿನ ಮಿತಿ ಏನು? ವಾಟ್ ಇಸ್ ದ ಅಪ್ಪರ್ ಲಿಮಿಟ್ ಟು ಪರ್ಮಿಟ್ ಅಬಾರ್ಷನ್ ಟು ಸ್ಪೆಷಲ್ ಕ್ಯಾಟಗರೀಸ್ ಆಫ್ ವುಮೆನ್ ಆಸ್ ಪರ್ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಲ್ 2020? 24 ವಾರಗಳು. ಭಾರತದ ರಾಯಭಾರಿ ಯಾವ ದೇಶದಲ್ಲಿ 81 ಲಕ್ಷ ರುಗಳ ತರಬೇತಿ ಕಿಟ್ಗಳ ಸಾಮರ್ಥ್ಯ ವೃದ್ಧಿಗಾಗಿ ಹಸ್ತಾಂತರಿಸಿದ್ದಾರೆ? ಇಂಡಿಯಾಸ್ ಎನ್ವಾಯ್ ಇನ್ ವಿಚ್ ಕಂಟ್ರಿ ಹ್ಯಾಸ್ ಹ್ಯಾಂಡೆಡ್ ಓವರ್ ಟ್ರೈನಿಂಗ್ ಕಿಟ್ಸ್ ವರ್ತ್ ಆಫ್ 81 lakhs ಫಾರ್ ಕ್ಯಾಪಿಟಲ್ ಬಿಲ್ಡಿಂಗ್? ಶ್ರೀಲಂಕಾ. ನಿನ್ನೆ ಪ್ರಶ್ನೆ, ಆಸ್ಟ್ರಾಜೆನೆಕಾ ಕೋವಿಡ್-19 ಲಸಿಕೆ ಬಳಕೆಯನ್ನು ನಿಷೇಧ ಮಾಡಿದಂತ ಸ್ಥಗಿತಗೊಳಿಸಿದಂತ ದೇಶ ಯಾವುದು ಅಂತ ನೆದರ್ಲ್ಯಾಂಡ್. ಉತ್ತರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಭಾಗಿಯಾದ ಕಾರಣಕ್ಕಾಗಿ ಕ್ರಿಕೆಟ್ ಆಟಗಾರರಾದಂತಹ ಮೊಹಮ್ಮದ್ ನವೀದ್ ಮತ್ತು ಶೈಮಾನ್ ಅನ್ವರ್ ವಟ್ ಅವರನ್ನ ಐಸಿಸಿ 8 ವರ್ಷಗಳ ಕಾಲ ನಿಷೇಧ ಮಾಡಿದೆ. ಹಾಗಾದರೆ ಅವರು ಯಾವ ದೇಶಕ್ಕಾಗಿ ಆಡುತ್ತಿದ್ದರು? ಬಾಂಗ್ಲಾದೇಶ್, ಪಾಕಿಸ್ತಾನ, ಆಫ್ಘಾನಿಸ್ತಾನ, UAE. ಇವು 4ರಲ್ಲಿ ಸರಿಯಾದ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇನ್ನುಳಿದಂತೆ ಈ ಮಾಹಿತಿಗಳು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋರು ಫಾಲೋ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.